ಹಾಯ್ ಎಲ್ಲರಿಗೂ ನಮಸ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ನಿಮಗೆ ಈ ವಿಡಿಯೋದಲ್ಲಿ ಖುಷಿ ಆಗ್ಬೋದು, ನೋವಾಗ್ಬೋದು, ಸಿಟ್ಟು ಬರ್ಬೋದು. ಒಡಿಯಕ್ಕೂ ಚಂದನ್ ಶೆಟ್ಟಿ ಹಾಗೆ ನಿವೇದಿತಾ ಗೌಡ ಇವರಿಬ್ರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಈ ವಿಚಾರ ಕೇಳಿ ನಿಮಗೂ ಒಂದು ಸೆಕೆಂಡ್ ಶಾಕ್ ಆಗಿರುತ್ತೆ ಅಲ್ವಾ? ಹೌದು, ಇದು ನಿಜಾನೇ. ಮೂರು ಪೆಗ್ಗಿಗೆ ಅಂತ ಹಾಡಾಡ್ಕೊಂಡು ಚಂದನ್ ಶೆಟ್ಟಿ ಫೇಮಸ್ ಆಗ್ಬಿಟ್ಟು ಸೀದಾ ಬಿಗ್ ಬಾಸ್ಗೆ ಬರ್ತಾರೆ. ನಿವೇದಿತಾ ಏನ್ ಕಮ್ಮಿ ಅಲ್ಲ ಗುರು, ಚೈಲ್ಡ್ ಆಗಿದ್ರು ಕೂಡ ಚೈಲ್ಡಿಶ್ ಆಗಿ ಕನ್ನಡನ ಹೊಸ ಸ್ಟೈಲ್ ಅಲ್ಲಿ ಮಾತಾಡ್ಕೊಂಡು ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಿ ಹಾಗೆ ಅವಳು ಕೂಡ ಬಿಗ್ ಬಾಸ್ಗೆ ಬರ್ತಾರೆ. ಬಿಗ್ ಬಾಸ್ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಅಣ್ಣ ತಂಗಿ ಅಂತ ಅನ್ಕೊಂಡ್ ಬಂದಿದ್ದವರು ಕೊನೆಗೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಗೊತ್ತಾಯ್ತು ಗುರು ಇವ್ರ ಆಟಗಳು. ಚಂದನ್ ಶೆಟ್ಟಿ ನಿವೇದಿತಾ ಮನೆಗೆ ಅವಾಗವಾಗ ತಲೆಗೆ ಎಣ್ಣೆ ಹಚ್ಕೊಂತ ಎಣ್ಣೆ ಕೂಡ ತಂದ್ಕೊಡ್ತಿದ್ದ. ಇಷ್ಟೇ ಅಲ್ಲದೆ ಆಗೋ ಬರ್ತಡೆಗೆ ಕೇಕು ಅಂತ ವರ್ಷಕ್ಕೆ ಮೂರ್ ಕೇಕ್ ಕುಯ್ತಾ ಇದ್ದ. ನಿವೇದಿತಾಗೆ ಆಗ ಆಡೋ ವಯಸ್ಸು, ಅವಳಿಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಇಷ್ಟ, ಡ್ಯಾನ್ಸ್ ಆಡೋದು ಅಂದ್ರೆ ಇಷ್ಟ, ಮೇಕಪ್ ಮಾಡ್ಕೊಳ್ಳೋದು ಅಂದ್ರೆ ಇಷ್ಟ. ಇದನ್ನೇ ಬಂಡವಾಳ ಮಾಡ್ಕೊಂಡ ನಮ್ಮ ಚಂದನ್ ಶೆಟ್ಟಿ ಪಬ್ಲಿಕ್ ಅಲ್ಲಿ ಪ್ರಪೋಸ್ ಮಾಡಿದ್ರೆ ರಿಜೆಕ್ಟ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸ್ಟೇಜ್ ಮೇಲೆ ಡೈರೆಕ್ಟ್ ಆಗಿ ಪ್ರಪೋಸ್ ಮಾಡ್ತಾನೆ ಚಂದನ್ ಶೆಟ್ಟಿ ನಿವೇದಿತಾಗೆ. ಅವಳಿಗೆ ಸೋಷಿಯಲ್ ಮೀಡಿಯಾ ಹುಚ್ಚಿರೋದ್ರಿಂದ ಒಪ್ಕೊಂಡ್ಬಿಡ್ತಾಳೆ. ನಿವೇದಿತಾ ಹಾಗೆ ಚಂದನ್ ಶೆಟ್ಟಿ ಪ್ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಊರ್ಬಾಗ್ಲಾಗಿತ್ತು. ಅದಕ್ಕೋಸ್ಕರನೇ ಅವ್ರ ಪೇರೆಂಟ್ಸ್ ಯಾರು ತಲೆ ಕೆಡಿಸ್ಕೊಂಡಲ್ಲೇ ಮದುವೆ ಮಾಡ್ಕೊಟ್ಬಿಟ್ರು. 3 ವರ್ಷ ಹೇಗೋ ಲೈಫ್ ಸಾಕ್ತು. ಹೇಗೆ ಅಂತ ಅಂದ್ರೆ ಚಂದನ್ ಶೆಟ್ಟಿ ಹಾಡಾಡ್ತಿದ್ದ, ನಿವೇದಿತಾ ಡ್ಯಾನ್ಸ್ ಆಡ್ತಿದ್ಲು. ಹೀಗೆ 3 ವರ್ಷ ತಳ್ಬಿಡ್ತಾರೆ. ಆದ್ರೆ 4ನೇ ವರ್ಷ ಅಸ್ಲಿ ಮ್ಯಾಟರ್ ಶುರುವಾಗುತ್ತೆ. ಹಾಗೆ ಒಂದು ಬರ್ತ್ಡೇ ಪಾರ್ಟಿಲಿ ಇಬ್ರು ಹೋಗಿರ್ತಾರೆ. ಹೋದಾಗ ಅಲ್ಲಿ ಇಬ್ರು ಪೋಚ್ಕೊಂಡಾಗ ಗೊತ್ತಲ್ಲ, ಎಲ್ಲ ಬಾಯಿಂದನೂ ಸತ್ಯನೇ ಬರುತ್ತೆ. ಹಾಗಾಗಿ ಅವತ್ತು ರಾತ್ರಿ ಎಲ್ಲ ಮಾತಾಡಿದ್ನ ಅವರು ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಾರೆ. ಹಾಗೆ ಡಿಸೈಡ್ ಮಾಡಿದ್ರು ನೆನ್ನೆ ಡಿವೋರ್ಸ್ ತಗೊಳ್ಳೋಣ ಅಂತ. ಇಷ್ಟಕ್ಕೂ ಅವರಿಬ್ರು ಯಾಕೆ ಮದುವೆ ಆದ್ರು? ಇವಳು ಯಾಕೆ ಡ್ಯಾನ್ಸ್ ಆಡಿದ್ಲು? ಅವನು ಯಾಕೆ ಹಾಡಾಡ್ದ? ಇಬ್ರು ಯಾಕೆ ಪಾರ್ಟಿಗೆ ಹೋದ್ರು? ಅವರಿಬ್ರು ಸತ್ಯ ಯಾಕೆ ಮಾತಾಡಿದ್ರು? ಬೆಳಗ್ಗೆ ಎದ್ದು ಯಾಕೆ ಯೋಚನೆ ಮಾಡಿದ್ರು? ಡಿವೋರ್ಸ್ ಯಾಕೆ ಮಾಡ್ಕೊಂಡ್ರು? ನನಗಂತೂ ಅರ್ಥ ಆಗ್ತಿಲ್ಲ ಯಾಕೆ ಡಿವೋರ್ಸ್ ತಗೊಂತಿದಾರಂತ. ನಿಮ್ಗೇನಾದರೂ ಈ ವಿಡಿಯೋದಲ್ಲಿ ಕ್ಲೂ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.